ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಹಲ್ವಾ ಮಾಡ್ತೀನಿ. ಗೆಣಸಿದು, ಅಂದರೆ ವೈಟ್ ಗೆಣಸಿದು. ಇದಕ್ಕೆ ಹೆಸರು ಬೇರೆ ಬೇರೆ ಥರನೂ ಇದೆ ನೋಡಿ. ಒಳಗಡೆ ಒಂಥರ ತುಂಬ ಚೆನ್ನಾಗಿದೆ ಇದು ಗೆಣಸು. ಇದನ್ನು ನಾನು ಇವಾಗ ತೊಳಿಬೇಕು, ಚೆನ್ನಾಗಿ ತೊಳಿತೀನಿ. ಇದನ್ನು ತೊಳೆದು ಕಟ್ ಮಾಡೋಣ. 2 ಪೀಸ್ ಕಟ್ ಮಾಡಿ ಬೇಯಿಸ್ಬೇಕು. ನೋಡಿದ್ರೆ ಒಳಗೆ ಹಿಂಗಿರುತ್ತೆ ಗೆಣಸಿದು. ಸೇಮ್ ಸಿಹಿ ಗೆಣಸು ಥರನೇ ಇದನ್ನು, ಸ್ವಲ್ಪ ಸಿಹಿ ಕಮ್ಮಿ ಆಗಿರುತ್ತೆ. ಇವಾಗ ಇದನ್ನು ಕುಕ್ಕರ್ ಮುಚ್ಚಿ 3ರಿಂದ 4 ವಿಸಲ್ ತೊಗೊತೀನಿ. 3ರಿಂದ 4 ಸಿಟಿ ತೊಗೊಂಡ್ರೆ ಬೆಂದ್ಬಿಡುತ್ತೆ, ಬೇಗನೆ ಬೆಂದ್ಬಿಡುತ್ತೆ. ಒಂದು 200 ಗ್ರಾಮ್ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನು. 200 ಗ್ರಾಮ್ ಬೆಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ಅಂದರೆ ಒಂದು ನೋಡಿದ್ರೆ ಈ ಥರ ಸಣ್ಣ ಕಪ್ಪಲ್ಲಿ 1 ಕಪ್ಪು, 1/4 ಕಪ್ಪು ನೀರು. ಸಣ್ಣ ಕಪ್ಪು, ಟೀ ಕುಡಿಯೋ ಕಪ್ಪು ಇದು, ಸಣ್ಣ ಕಪ್ಪಿದೆ. ಏನಿಲ್ಲ ಅಂದರೆ ಒಂದು 200 ಗ್ರಾಮ್ ಬೆಲ್ಲ ಇದೆ. ಇದು ಅರ್ಧ kg ಗೆಣಸು. ಒಂದು 150 ಗ್ರಾಮು ನಾನು ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಚೆಂದಾಗಿ ಹುರಿಬೇಕು ನಾನು ಇವಾಗ ತುಪ್ಪದಲ್ಲಿ. ಫಸ್ಟ್ ಇದನ್ನು ಬೆಲ್ಲ ಕರಗಾಕಿಡೋಣ ಅಷ್ಟೇ, ಪಾಕ ಎಲ್ಲ ಬೇಡ, ಜಸ್ಟ್ ಕರಗಬೇಕಿದೆ ಅಷ್ಟೇ. ಇದು ನಾನು ಗ್ಯಾಸ್ ಮೇಲೆ ಇಕ್ಕಿದ್ದೀನಿ, ಕರಗಾಕಿದ್ದು ಬೆಲ್ಲ. ಫಸ್ಟ್ ಪಾಕ ರೆಡಿ ಆಗೋಣ. ಪಾಕ ಅಲ್ಲಲ್ಲ, ಜಸ್ಟ್ ಪ್ಯಾನ್ ಇಟ್ಕೊಂಡಿದ್ದೀನಿ. ನೋಡಿದ್ರೆ ನೀರು ಹಾಕಿದ್ನಲ್ಲ, ಅದೇ ಕಪ್ಪಲ್ಲಿ 1 ಕಪ್ಪು ಚಪಾತಿ ಹಿಟ್ಟು ಹಾಕ್ತಾಯಿದ್ದೀನಿ. ಇನ್ನೂ ಅರ್ಧ ಕಪ್ ಹಾಕಬೇಕು ಇದರಲ್ಲೇ, ಈ ಕಪ್ಪಲ್ಲೇ. ಮೀಡಿಯಮ್ ಸೈಜ್ ಕಪ್ ಇದು. 1.5 ಕಪ್ಪು ಗೋಧಿ ಹಿಟ್ಟು, 1.5 ಕಪ್ಪು ನೋಡಿ. ಈ ಕಪ್ಪು 1/4 ಕಪ್ಪು ನೀರು ಹಾಕಿರೋದು 200 ಗ್ರಾಮ್ ಬೆಲ್ಲಕ್ಕೆ. ಇದರಲ್ಲಿ 1.5 ಕಪ್ಪು ನಾನು ಚಪಾತಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು ನಾವು. ಕಡಿಮೆ ಉರಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ತಾ ಹೋಗ್ಬೇಕಿದು. ಕಲರ್ ಬ್ರೌನ್ ಕಲರ್ ಬರಬೇಕು. ಸ್ಟಾರ್ಟಿಂಗ್ ತುಪ್ಪ ಹಾಕೋದೇನು ಬೇಡ, ಫಸ್ಟ್ ಹುರ್ಕೊಂಡು ಆಮೇಲೆ ಬೇಕಾದ್ರೆ ತುಪ್ಪ ಹಾಕೋಬೇಕು ನೀವು. ಕಡಿಮೆ ಉರಿ ಇಟ್ಕೊಳ್ಳಿ, ಚೆಂದಾಗಿ ಉರಿಬೇಕು ಮಾತ್ರ. ಘಮ ಘಮ ಅನ್ಬೇಕಿದು ಹಿಟ್ಟು, ಆ ಥರ ಉರಿಬೇಕು. ನೋಡಿದ್ರೆ ಈ ಕಲರ್ ಆಗಿರ್ಬೇಕು, ಬ್ರೌನ್ ಕಲರ್ ಬಂದಿದೆ ನೋಡಿದ್ರೆ ಹಿಟ್ಟು. ಇಷ್ಟು ಥರ ಚೆಂದಾಗಿ ಉರಿಬೇಕು, ಹಸಿ ವಾಸನೆ ಹೋಗೋವರೆಗೂ ಉರಿಬೇಕು. ಇವಾಗ ತುಪ್ಪ ಹಾಕ್ಕೊಡೋಣ. 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಇರುತ್ತಿದ್ದು, ಸ್ವಲ್ಪನೇ ಹಾಕ್ಕೊಂಡು ತುಪ್ಪನ ಹುರಿಬೇಕು. ಮತ್ತೆ ಕರಗಬೇಕಿದ್ರಲ್ಲೇ ತುಪ್ಪ. ಅಂದ್ಕೊಂಡು ನೀಟಾಗಿ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೋಬೇಕು ನಾನು. ನೋಡಿ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಇದು. ಆವಾಗಲೇ ಸ್ವಲ್ಪ ಹಾಕಿದ್ದು, ಫ್ರಿಜ್ಜಲ್ಲಿ ಇಕ್ಕಿದ್ದೀನಲ್ಲ, ಗಟ್ಟಿ ಆಗ್ಬಿಟ್ಟೈತಿ. ಇವಾಗ ಸಾಕು ತುಪ್ಪ ಇಷ್ಟೇ. ಚೆನ್ನಾಗಿ ಉರಿಬೇಕು ಮೀನು. ಈ ಥರ ಇದೆ. ಇನ್ನೂ ಸ್ವಲ್ಪ ಉರಿತಾ ತುಪ್ಪ ಎಲ್ಲ ಬಿಡುತ್ತೆ ಇದು. ಅಂದರೆ ಮೇಯ್ನ್ ಚೆನ್ನಾಗಿ ಹುರ್ಕೋಬೇಕು ನೋಡ್ರಿ. ಈ ಕಲರ್ ಬಂದಿರ್ಬೇಕು ಹಿಟ್ಟು. ಇವಾಗ ಇನ್ನೂ ಉರಿತಾ ಇದ್ದೀನಿ, ಕಡಿಮೆ ಉರಿ ಇಟ್ಕೊಂಡು. ಏಕೆಂದರೆ ಅದು ಅಷ್ಟು ಸಿಹಿ ಇಲ್ಲ ಗೆಣಸು, ಅದು ಕಡಿಮೆ ಸಿಹಿ ಇರುತ್ತೆ. ಈ ಮಾಮೂಲಿ ಗೆಣಸು ಅಂದರೆ ಸಿಹಿ ಇರುತ್ತೆ. ನೀವು ಮಾಮೂಲಿ ಗೆಣಸಲ್ಲಿ ಕೂಡ ಮಾಡ್ಕೋಬೋದು. ಸಿಹಿ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು. ಬೆಲ್ಲನೋ ಇಲ್ಲ ಸಕ್ಕರೆ ಕೂಡ ಯೂಸ್ ಮಾಡ್ಬೋದು ನೀವು. ಸ್ವಲ್ಪ ಕಾಜು ಕಟ್ ಮಾಡಿಬಿಟ್ಟು ಚಿಕ್ಕದಾಗೆ ಇದರಲ್ಲಿ ಹಾಕ್ಕೊಡೋಣ. ಇವಾಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಇದನ್ನು. ಯಾಕಂದರೆ ಗೆಣಸು ಅದು ನೋಡೋಣ ಹೆಂಗೆ ರೆಡಿಯಾಗಿದೆ ಅಂತ, ಬೆಂದಿದೆಯೇನೋ ನೋಡೋಣ. ಕುಕ್ಕರ್ ಓಪನ್ ಮಾಡಿ. ತುಂಬ ಅದ್ಭುತವಾಗಿ ಬೆಂದಿದೆ, ತುಂಬ ಚೆನ್ನಾಗಿ ಬೆಂದಿದೆ ನೋಡಿ. ಚೆನ್ನಾಗಿ ಬಂದಿದೆ. 4ರಿಂದ 5 ಸಿಟಿ ತೊಗೊಂಡ್ರೋದು ನಾನು. 4ರಿಂದ 5 ಸಿಟಿ, ಅವಾಗ ಚೆನ್ನಾಗಿ ಬೆಂದಿದೆ. ಈ ಸಿಪ್ಪೆ ತೆಗಿಬೇಕು ಇವಾಗ ನಾವು. ಈ ಥರ ಸಿಪ್ಪೆ ಈ ಥರ ತೆಗೆದ್ರೆ ಆಮೇಲೆ ಮ್ಯಾಶ್. ಚೆನ್ನಾಗಿ ಸಿಪ್ಪೆ ತೆಗೆದಿದ್ದೀನಿ, ತುಂಬ ಚೆನ್ನಾಗಿದೆ. ಇವಾಗ ಇದರಲ್ಲೇ ಹಾಕ್ಬಿಟ್ಟು ಚೆಂದಾಗೆ ನಾವು ಮ್ಯಾಶ್ ಮಾಡಬೇಕು. ಆ ಗೆಣಸಿಗಿಂತ ಈ ಗೆಣಸು ನೋಡಿ ಸ್ವಲ್ಪ ಕಲರ್ ಚೇಂಜ್ ಇದೆ. ಸ್ವಲ್ಪ ಸಿಹಿ ಕಮ್ಮಿ ಇರುತ್ತೆ ಅಷ್ಟೇ ಇದು. ಇವಾಗ ನೋಡಿ ಈ ಥರದ್ದು ತಗೊಂಡು ಹಿಂಗೆ ಮಾಡಿ. ಇವಾಗ ನಾನು ಇನ್ನೂ ಗ್ಯಾಸ್ ಅಂಟಿಸಿಲ್ಲ, ಎಲ್ಲ ಮ್ಯಾಶ್ ಮಾಡಿ ಆಮೇಲೆ ಗ್ಯಾಸ್ ಅಂಟಿಸ್ತೀನಿ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಇವಾಗ ನೋಡಿ ಇದು ಚಪಾತಿ ಹಿಟ್ಟು, ಹುರಿದಿರೋ ಅಂಥ ಚಪಾತಿ ಹಿಟ್ಟು. ಇದನ್ನು ಕ್ಲೀನಾಗಿ ಈ ಥರ ಮ್ಯಾಶ್ ಮಾಡ್ಕೋಬೇಕು. ಕಲರ್ ನೋಡಿದ್ರೆ ಯಾವಂಥ ಕಲರ್ ಇದೆ ಇದು. ಗೆಣಸು ಹೆಸರು ಇದಕ್ಕೆ. ಕೆಲವೊಬ್ಬರು ತುಪ್ಪದ ಗೆಣಸು ಕೂಡ ಅಂತಾರೆ.
ಕಲರ್ ಆ ಕಲರೇ ಇರುತ್ತಿದು. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ ಬೆಲ್ಲ ಕರಗಿಸಿಟ್ಟಿರೋಂಥದ್ದು ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. 2 ಟೈಮ್ ಹಾಕ್ಕೋಬೇಕು ಅದನ್ನು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಗ್ಯಾಸ್ ಅಂಟಿಸ್ಕೋಬೇಕು. ಎಲ್ಲ ಮಿಕ್ಸ್ ಆದಮೇಲೆ ಗ್ಯಾಸ್ ಅಂಟಿಸ್ಕೋಬೇಕು. ಅಲ್ಲಿವರೆಗೂ ಗ್ಯಾಸ್ ಅಂಟಿಸ್ಕೋಬೇಡಿ. ಈ ಥರ ನೀಟಾಗಿ ಪಾಕ ಹಾಕ್ಕೊಂಡು ಅದನ್ನು ಅಷ್ಟೇ. ಇದನ್ನು ಹಾಕ್ಕೊಂಬಿಡೋಣ. ಮೇಲಿದೆ ಹಾಕ್ಕೋಬೇಕು ತಿಳಿನ, ಇಲ್ಲಾಂದರೆ ಸೋಸ್ಕೋಬೋದು ನೀವು. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಎಷ್ಟು ಬೇಕು ಏಲಕ್ಕಿ ಪುಡಿ. ಇವಾಗ ನಾನು ಇದನ್ನು ನೀಟಾಗೆ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ ಕಡೆ ಎಲ್ಲದು ಚಪಾತಿ ಹಿಟ್ಟು, ಅದು ಹುರಿದಿರೋ ಅಂಥ ಹಿಟ್ಟು, ಗೆಣಸು, ಪಾಕ ಎಲ್ಲ ಮೂರನ್ನು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ನಾನು ಗ್ಯಾಸ್ ಅಂಟಿಸಿದ್ದೀನಿ. ಚೆಂದ ತಿರುಗಿಸ್ತಾ ಹೋಗ್ಬೇಕು. ಅದೊಂದು ಬರುತ್ತೆ, ಅದು ತೋರಿಸ್ತೀನಿ ನಾನು. ಅಲ್ಲೇವರೆಗೂ ತಿರುಗಿಸ್ಬೇಕಿದು. ಆಗಿದೆ ಅಂತ ಗೊತ್ತಾಗುತ್ತವ ನಿಮಗೆ. ನಿಮಗೆ ಬೇಕಾದರೆ ಫುಡ್ ಕಲರ್ ಆ್ಯಡ್ ಮಾಡ್ಕೋಬೋದು. ನಮ್ಮ ಬೇಡ, ನ್ಯಾಚುರಲ್ ಕಲರ್ ಚೆನ್ನಾಗಿದೆ ಇದು ಕಲರು. ಈಗೇನು ಇಟ್ಕೋಬೋದು ನೀವು. ಇದನ್ನು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ನಾವು. ಗ್ಯಾಸ್ ಅಂಟಿಸಿದ್ದೀನಿ ನಾನು. ತುಂಬ ಚೆನ್ನಾಗಿ ಬಂದಿದೆ. ಈ ಥರ ನೋಡಿ ಬಾಣಲಿಗೆ ಅಂಟ್ಕೋಬಾರ್ದು, ಆ ಥರ ಬಿಡಬೇಕಿದು. ಇನ್ನೂ ಆಗಬೇಕಿದು, ಇನ್ನೂ ಚೆನ್ನಾಗಿ ಆಗಬೇಕು. ಒಂದು 2ರಿಂದ 3 ನಿಮಿಷ ಕಾಲ ನಾವು ಇದನ್ನು ಚೆಂದಾಗೆ ಮಿಕ್ಸ್ ಮಾಡಿದ ಮೇಲೆ ಬೇಯಿಸ್ಕೋಬೇಕು. ಚೆಂದ ಬೇಯಿಸ್ಕೋಬೇಕಿದು. ನೋಡಿದ್ರಾ, ಭಾಳ ಅದ್ಭುತವಾಗಿ ಬಂದಿದೆ. ಕೈಗಂಟಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಏನಿಲ್ಲ ಅಂದರೆ 2ರಿಂದ 3 ನಿಮಿಷ ಚೆಂದಾಗಿ ನಾನು ಇದರಲ್ಲಿ ನಾದಿ ಚೆಂದ ಫ್ರೈ ಮಾಡಿರೋದು. ಅದನ್ನು ಚೆಂದ ಬೇಯಿಸಿದ್ದೀನಿ. ಇವಾಗ ಒಂದು ತಟ್ಟೆಗೆ ಚೆಂದಾಗಿ ಹಾಕ್ಬಿಟ್ಟು ಒಂದು ತಟ್ಟೆಗೆ ಒಂದು ಸ್ವಲ್ಪ ತುಪ್ಪ ಸವರಿಕ್ಕಿದ್ದೀನಿ. ಈಗ ಇದು ಹಾಕ್ಕೊಡೋಣ. ಮಿಶ್ರಣ ಆಗಿರೋ ಅಂಥ ಹಲ್ವಾ ಚೆಂದಾಗಿ ಇದಕ್ಕೆ ಇದು ಮಾಡಬೇಕು ನಾವು. ಇವೆಲ್ಲ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಕೇಸರಿ ದಳ ಹಾಕ್ಕೊಡೋಣ, ಚೆನ್ನಾಗಿರುತ್ತೆ ಮೇಲೇ. ಇದೆಲ್ಲ ಡೆಕೋರೇಷನ್ಗೆ ಕೇಸರಿ ದಳ ಅಲ್ಲೆಲ್ಲ ಹಾಕ್ಕೊಳ್ಳಿ ಸ್ವಲ್ಪ. ಇವಾಗ ಇದು ರೆಡಿಯಾಗಿದೆ. ಏನಿಲ್ಲ ಅಂದರೆ ಒಂದು 2 ಅವರು ನಾನು ಫ್ರಿಜ್ಜಲ್ಲಿ ಇಕ್ಕೋಣ. ಇವಾಗ ಕಟ್ ಮಾಡೋಕ್ಕಾಗಲ್ಲ, ಅದು ಭಾಳ ಅದ್ಭುತವಾಗಿ ಬಂದಿದೆ. ಇವಾಗ ಇದಿಟ್ಟು 2 ಅವರ್ ಆಗಿದೆ. ನಾನು ಇವಾಗ ಕಟ್ ಮಾಡ್ತೀನಿ. ಫ್ರಿಜ್ಜಲ್ಲಿ ಇಕ್ಕಿರೋದು ಈ ಥರ ನೀಟಾಗಿ ಏನದ ಕಟ್ ಮಾಡಿದ್ದೀನಿ. ಇವಾಗ ನೋಡು ಪೀಸಸ್ ತೊಗೋಬೋದು ನಾವು. ಇವಾಗ ನೀಟಾಗಿ ಎತ್ಕೋಬೋದೆಲ್ಲ. ತುಂಬ ಅದ್ಭುತವಾಗಿ ಬಂದಿದೆ ಇದು. ಇವಾಗ ನಾವು ಭಾಳ ಅಂದರೆ ಭಾಳ ಚೆನ್ನಾಗಿ ಬಂದೈತಿ. ಭಾಳ ಅದ್ಭುತವಾಗಿ ಬಂದಿದೆ ಅದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ದೊಡ್ಡವರಿಂದ ಚಿಕ್ಕವರವರೆಗೂ ತಿನ್ಬೋದು. ಏನಂದರೆ ಬೆಲ್ಲ ಹಾಕಿರೋದಲ್ಲ, ಯಾರು ಬೇಕಾದ್ರೂ ತಿನ್ಬೋದು. ಇದನ್ನ ಶುಗರ್ ಇರೋರು ಕೂಡ ತಿನ್ಬೋದು, ಏನು ತೊಂದರೆ ಇಲ್ಲ. ನಾನು ಟೇಸ್ಟ್ ಮಾಡಿ ನೋಡೋಣ ಸ್ವಲ್ಪ. ಅದ್ಭುತ, ಭಾಳ ಅದ್ಭುತವಾಗಿದೆ. ಅದೇ ಥರ ನೀವು ಮಾಡ್ಕೊಳ್ಳಿ, ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ. ತುಂಬ ಬಾಯಲ್ಲಿಟ್ಟರೆ ಕರ್ಗೋಗೋ ಥರ ಇದೆ. ಭಾಳ ಅದ್ಭುತವಾಗಿದೆ.